ಇದು ನಮ್ಮ ಅಣ್ಣಗೆ ಹೇಳಿದೆ ಟರ್ಮಿನೇಟ್ ಆಗಿದೆ ಅಂತ. ನಮ್ಮ ಅಣ್ಣ ಇರು ಚೆಕ್ ಮಾಡೋಣ ಅಂತಂದ. ಒಂದು ವಾರ ಆದ ತಕ್ಷಣ ಹೇಳ್ದ, ಬಿಡು ನೀನು ಮರ್ತು ಬಿಡು, ನಿನ್ನ ಚಾನಲ್ ಬರಲ್ಲ, ಹೋಗು ಮುಚ್ಕೊಂಡು ಕೆಲಸಕ್ಕೆ ಅಂತ. ಅಯ್ಯೋ ನಾನು ಹೆಂಗಾಯ್ತು ಅಂದರೆ 10,000 ಸ್ಯಾಲ್ರಿ ಬರೋನಿಗೆ ಕಣ್ಣಿಗೆ 2 ಲಕ್ಷ ಕಣ್ಣಿಗೆ ಬಂದು ದುಡ್ಡೇ ಬರಲಿಲ್ಲ ಅಂತ ತುಂಬ ಬೇಜಾರಾಗೋಯ್ತು. ಕೈಗೆ ಬಂತು ಬಾಯಿಗೆ ಹೌದು, ಬರಲಿಲ್ಲ. ನೀವು ನಿಜವಾಗ್ಲೂ ನನ್ನ ಅವಾಗ ರಿಯಲ್ ಸಿಚುವೇಶನ್ ನೋಡಿದ್ರೆ ಆಲ್ಮೋಸ್ಟ್ ತಿನ್ನೋದು ಮಲ್ಕೊಳ್ಳೋದು, ದಿನಾಲೂ ವಿಡಿಯೋ ಮಾಡೋದು ನನ್ನನ್ನು ನೋಡೋರು ಎಲ್ಲರೂ ಕೂಡ ಅವಾಗ ಹಂಗಾಗೋಯ್ತು. ಸೊ ಒಂಥರ ಮೆಂಟಲಿ ಹೆಂಗಾಯ್ತು ಅಂದರೆ, ಒಂದು ದಿವಸ ಟೀ ಕುಡಿಯೋಕ್ಕಂತ ಹೋಗ್ತಿದ್ದೆ, ರೋಡ್ ಮೇಲೆ ಯಾವಾಗಲೂ ಹಿಂಗೆ ಕ್ರಾಸ್ ಆಗೋನು. ಆಲ್ಮೋಸ್ಟ್ ನಾನು ಸೆಂಟ್ರಿಂದ ಹೋಗ್ತಿದ್ದೆ, ಏನೋ ಗೊತ್ತಿಲ್ಲ, ಒಬ್ಬರು 2 ವೀಲರ್ ಅವರು ಹಲೋ ಹೀರೋ ಏನು ಸೆಂಟ್ರ್ ರೋಡಲ್ಲಿ ಹೋಗ್ತಿದ್ದೆ ಸೈಡಿಗೆ ಹೋಗೋತಂದು ನನ್ನ ನೆನಪಾಗೋಯ್ತದು. ಅಂದರೆ ಅವ್ರು ಅಷ್ಟೊಂದು ಇದುವಾಗಿಬಿಟ್ಟಿದ್ದೆ ನಾನು, ಯಾಕಂದರೆ 10,000 ಸ್ಯಾಲ್ರಿಗೆ 2 ಲಕ್ಷ ತಿಂಗಳಿಗೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಹಾಗಾಗಿ ತುಂಬ ಡಿಮೋಟಿವೇಟ್ ಆಗಿ, ಬಟ್ ಇವತ್ತು ಬರುತ್ತೆ ಚಾನಲ್, ಅವತ್ತು ಬರುತ್ತೆ ಅಂತ ನಮ್ಮ ಅಣ್ಣನೂ ಚೆಕ್ ಮಾಡಿದ್ರು, ಹಿಂಗೆ ಆಗಿ ಇನ್ನು ಬರಲ್ಲ ಅಂತಲೂ ಡಿಸೈಡ್ ಆಗಿ ಮಾರ್ಚ್ಗೆ ಕೆಲ್ಸಕ್ಕೆ ರೆಡಿ ಆಗಿಬಿಟ್ಟೆ. ಫೋನ್ ಮಾಡಿದ್ದೆ ಆ ಓನರ್ಗೆ, 2 ವೀಲರ್ ಶೋರೂಮ್ ಓನರ್ಗೆ, ಯಮಾದಲ್ಲಿರೋದು. ಅವರು ಫೋನ್ ಎದ್ದ ತಕ್ಷಣ ಬೈಯಕ್ಕೆ ಶುರು ಮಾಡಿದ್ರು. ಫಸ್ಟು, ನೀನು ಮದುವೆ ಆಗೋಕ್ಕೆ ಇಷ್ಟು ತಿಂಗಳುಗಳು ಬೇಕಾ ನಿನಗೆ, ಹಂಗೆ ಹಿಂಗೆ ಅಂತ ಏನೇನೋ ಸುಳ್ಳು ಹೇಳಿ ಫೈನಲ್ ಆಗಿ ಹೋಗಿ ಕೆಲಸ ಮಾಡೋತಂದ್ರು.